ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಬೇಡ್ರಿ. ಎಲ್ಲರಿಗೂ ಒಂದು ಕನಸಿದ್ದೇ ಇರ್ತದ ನೋಡ್ರಿ. ಯಾವತ್ತಾರೆ ಒಂದು ದಿನ ನಾವು ಸ್ಕೂಲ್ನಾಗೆಲ್ಲ ಜೋಡಿ ಓದಿದ್ ಎಲ್ಲಾರನ್ನು ಸೇರಿ ಭೇಟಿ ಆಗ್ಬೇಕು ಅನ್ನೋದು ಖರೆ ಅದ ಇಲ್ಲ ಹೇಳ್ರಿ. ಅದನ್ನು ತಾವು ಕಲಿತ ಶಾಲ್ಯಾಗೆ ಸೇರಿದ್ರೆ ಇನ್ ಹೆಂಗಿರ್ತದ? ಅಗದಿ ಮಸ್ತ್ ಭಾರಿ. ಇಲ್ಲೊಂದ್ ಅಂಕಲ್ಗಳ ಗ್ಯಾಂಗ್ ಇದನ್ನೇ ಮಾಡ್ಯದ್ ನೋಡ್ರಪ್ಪ. ಒಟ್ಟಿಗೆ ಓದಿದ ಹುಡುಗರ್ನೆಲ್ಲ ಒಟ್ಟು ಗೂಡಿಸಿ ಸಾಲಿ ಕರ್ಕೊಂಡ್ ಬಂದ್ಬಿಟ್ಟಾರ. ಅಷ್ಟೇ ಅಲ್ಲ, ಶಾಲ್ಯಾಗ ತುಂಟತನ ಮಾಡಿ ಹೊಡೆತ ತಿಂತಿದ್ದೆಲ್ಲಾ ಸೀನ್ಗಳನ್ನ ಮತ್ತ ರೀಕ್ರಿಯೇಟ್ ಮಾಡ್ಯಾರ. ಎಷ್ಟು ಚಂದ ಅಲ್ಲೇನ್ರಿ? ತಮಗ ಸಣ್ಣ ವಯಸ್ಸಿನಾಗ ಪಾಠ ಮಾಡಿದ ಟೀಚರ್ ಈಗನು ಬೆತ್ತ ಹಿಡ್ಕೊಂಡು ಬೆನ್ ಹತ್ತಿ ಹೊಡಿಯೋದಂತ ಭಾರಿ ಮಸ್ತ್. ಅವ್ರಿಗೆ ಏನ್ ಪೆಟ್ಟಾಗೋದಿಲ್ಲ, ನೋವಾಗೋದಿಲ್ಲ, ಖರೆ ಅದ. ಆದ್ರ ಎಷ್ಟೋ ವರ್ಷಗಳ ಕನಸು ನನಸಾಯ್ತಲ್ಲ ಅಂತ ಹೇಳಿ ಹಿಗ್ಗು ಪಟ್ಟಿರ್ತಾರ. ಹಿಂಗ ನೋಡ್ರಪ್ಪ, ಸ್ನೇಹ ಗೆಳೆತನ ಗಟ್ಟಿಯಾಗಿರ್ಬೇಕಂದ್ರ ಇಂಥವ್ ಮತ್ತ ಭೇಟಿ ಆಗೋದು ಇಂಥವೆಲ್ಲ ನಡೀತಿರ್ಬೇಕು. ಇನ್ನು ನಮ್ಮ ಬಾಂಧವರದಾರಲ್ಲ, ಅದೇ DKC ಬ್ರದರ್ಸ್, ಅವರು ಈ ಕಂಡಿದ್ದೆಲ್ಲ ನಮ್ಮ ಜಾಗ ಅಂತ ವಕ್ಫ್ ಆಸ್ತಿ ಮಾಡ್ಕೊಳಕ್ ಹೋಗ್ತಾರ ನೋಡ್ರಿ. ಅದಕ್ಕೆಲ್ಲ ನಮ್ಮ ಮೋದಿ ಸಾಹೇಬ್ರು ಬ್ರೇಕ್ ಹಾಕಿದ್ರು. ಅದೇ ತರ ಅವ್ರಿಗೆ ಇನ್ನೊಂದು ಚಟ ಐತಿ. ಅದೇನಂದ್ರ ಸಿಕ್ಕಲ್ಲಿ ನಮಾಜಕ್ಕ ಕೂಂತ್ ಬಿಡುದು. ಹಂಗಾದ್ರ ಮಸೀದಿ ಇರೋದು ಯಾಕೆ ಹೇಳ್ರಿ? ಪ್ರಾರ್ಥನಾ ಮಂದಿರಗಳಿರೋದು ಯಾಕೆ ಹೇಳ್ರಿ? ರೋಡ್ನ್ಯಾಗ ಬಸ್ನ್ಯಾಗ ಕಂಡಲ್ಲಿ ನಮಾಜ್ ಮಾಡ್ಲಿಕ್ಕೆ ಚಾಲೂನೇ ಮಾಡಿಬಿಡ್ತಾರ. ಈಗ ಮತ್ತೊಂದ್ ಹೆಜ್ಜೆ ಮುಂದ್ ಹೋಗಿ ರೈಲ್ನ್ಯಾಗ, ಅದು ಮಂದೆಲ್ಲ ಓಡಾಡ್ಲಿಕ್ಕಂತ ಜಾಗ ಇರ್ತೈತ್ಲ, ಆ ಜಾಗದಾಗ ತಮ್ಮ ತಾಡ್ಪಾಲ್ ಹಾಸ್ಕೊಂಡ್ ನಮಾಜ್ ಮಾಡ್ಲಿಕ್ಕೆ ಕುಂತ ಬಿಟ್ಟಿದ್ರು. नमाज अंदर करके सीट पे पढ़िए, मजाक मत बनाइए गाड़ी को। क्या तरीका? किसी को भी परेशान कर दीजिए, रोड जाम कर दीजिए, रोड पर नमाज पढ़ने। आप लोग को मानसिकता क्या हो गया है? नमाज पढ़ने का, आप नमाज पढ़ रहे हैं तो आप ऐसा कीजिए कि किसी को परेशानी नहीं हो। आप नमाज पढ़िएगा, 1000 आदमी को परेशान कीजिएगा, पूरा 72 आदमी डिस्टर्ब हो रहा है यहाँ गाड़ी में। सोच को बदलिए। नमाज पढ़ते हैं तो सोच को बदलिए। नमाज पढ़ने का लिए आप इधर पढ़िए ना जब नमाज। ये यहाँ पढ़ने में क्या हो रहा है आप लोग को? ये बीच में जो गैप है वहाँ पढ़ने में क्या हो रहा है? मतलब जान के परेशान करना है लोग को, मतलब ये सोच बना हुआ है। नमाज पढ़िए, बीच में पढ़िए, पूरा गैप, पूरा जगह खाली है यहाँ, क्यों नहीं पढ़ रहे यहाँ? ನೋಡ್ರಿ, ನಡುದಾರ್ಯಾಗ ನಮಾಜ್ ಮಾಡಿದ್ದಾಯ್ತು, ಕಂಡಲ್ಲಿ ಮಾಡಿದ್ದಾಯ್ತು, ಟ್ರೈನ್ಯಾಗನು ಹಿಂಗ ಎಲ್ಲಿ ಬೇಕಲ್ಲಿ ನಮಾಜ್ ಮಾಡಿದ್ರ ಸುಮ್ನು ಬಿಡ್ತಾರೇನ್ ಹೇಳ್ರಿ? ಬಂದ್ರ ನೋಡ್ರಿ TC ನಾಯಿಗೆ ಉಗ್ದಂಗ ಉಗದ್ ಉಪ್ಪಿನಕಾಯಿ ಹಾಕಿದ್ರ ಅವ್ರ ಟೆಂಟ್ ಎಲ್ಲ ಎತ್ ಬಿಟ್ರ. ನಿಮ್ಮ ಜಾಗದಾಗ ನಿಮ್ ಸೀಟ್ನಾಗ ಏನ್ ಬೇಕಾದ ಮಾಡ್ಕೋರಿ, ಆದ್ರ ಉಳಿದ ಮಂದಿ ಓಡಾಡೋ ಜಾಗದಾಗ ಹಿಂಗ್ ಕುಂತ್ರ ಹೆಂಗ್ ಅಂತ ಹೇಳಿ ದಬಾಯಿಸ್ಬಿಟ್ರ. ಅಲ್ಲೇನ್ರಿ ಮತ್ತ ಕಂಡಲ್ಲೇ ಪ್ರಾರ್ಥನೆ ಮಾಡುವುದೇ ಖರೆ ಆಯ್ತಂದ್ರ ಮಸೀದಿನೆಲ್ಲ ಸಾಲಿ ಮಾಡ್ಬಿಡ್ರಲ್ಲ, ದವಾಖಾನಿ ಮಾಡ್ಬಿಡ್ರಲ್ಲ. ಹೆಂಗೋ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡ್ಬೇಕಂತ ಏನೂ ಇಲ್ಲಲ್ಲ, ಮತ್ತೆ ಎಲ್ಲಿ ಬೇಕಾದಲ್ಲಿ ಮಾಡ್ತೀರಂದ್ರೆ ಯಾಕಿರ್ಬೇಕು ಹೇಳ್ರಿ? ಇನ್ನ ಅದ್ ಯಾವ ನಶಾದಾಗ ನಮ್ಮ DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಅಂದ್ರು ಏನ? ಸಣ್ಣ ಮಳಿ ಬಂದ್ರು ಸಾಕು, ಬೆಂಗಳೂರು ತೇಲಾಡ್ತೈತಿ, ಓಲಾಡ್ತೈತಿ. ಸಣ್ಣ ಪುಟ್ಟ ಗಾಡಿ ಇರೋರ್ ಗತಿ ಅಂತೂ ಯಾರಿಗೂ ಕೇಳ್ಬೇಡ್ರಿ. ಈಗ ಮತ್ತೊಂದು ಭಾಗ್ಯನ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವ್ರು ಕೂಡಿ ಜಸ್ಟ್ ಬೆಂಗಳೂರಾಗ ಇರೋರಿಗೆ ಕೊಡ್ಬೇಕಾಗೈತ್ ನೋಡ್ರಿ. ಅದ್ ಏನಂದ್ರ ವೋಟ್ ಭಾಗ್ಯ. ನೀವು ನಿಮ್ಮ ಆಧಾರ್ ಕಾರ್ಡ್ ಮಾಹಿತಿ ಕೊಡ್ರಿ, ಬೆಂಗಳೂರಾಗ ವಾಸ ಮಾಡೋದೇ ಖರೆ ಇತ್ತು ಅಂದ್ರ ಅದ್ರ ಬಗ್ಗೆ ಒಂದು ಸಾಕ್ಷಿ ಕೊಡ್ರಿ, ನಾವು ನಿಮಗ ವೋಟ್ ಕೊಡ್ತೀವಿ. ಮಳೆಗಾಲದಾಗ ಬಸ್ಸು ಕಾರು ಬೈಕಿಗೆಲ್ಲ ಬಾಯ್ ಅಂತ ಹೇಳ್ಬಿಡ್ರಿ, ವೋಟ್ ಹತ್ಕೊಂಡು ಆಫೀಸ್ಗೆ ಹೋಗ್ರಿ. ಪೆಟ್ರೋಲ್ ಬೇಡ, ಕರೆಂಟ್ ಬೇಡ, ಎಲ್ಲ ಫ್ರೀ ಅಂತ ಹೇಳಿ ಬಿಟ್ರ ಭಾರಿ ಹೆಲ್ಪ್ ಆಗ್ತದ ನೋಡ್ರಪ್ಪ. ಚಲೋದಿಲ್ರಿ ಐಡಿಯಾ? ನಿಮಗೊಂದು ಸಣ್ಣ ಕತಿ ಹೇಳ್ತೀನಿ ಕೇಳ್ರಿ. 4 ಕಪ್ಪಿಗಳನ್ನ ತಗೊಂಡು ಒಬ್ಬವ ಒಂದು ಭಾಂಡೆದಾಗ ಹಾಕ್ದ. ಅದ್ರಾಗ ನೀರ್ ತುಂಬಿ ಒಲಿ ಮ್ಯಾಲೆ ಇಟ್ಟ. ನೀರ ಮೊದಲ ತಣ್ಣಗಿತ್ತಲ್ಲ, ಹಿಂಗಾಗಿ ಕಪ್ಪಿಗಳು ಅಲ್ಲಿಂದ ಜಿಗದ್ ಹೋಗ್ಲಿಕ್ಕೆ ಏನ್ ಟ್ರೈನೇ ಮಾಡ್ಲಿಲ್ಲ, ಸುಮಾರಾಮಿದ್ದು.
ಒಲಿಗೆ ಬೆಂಕಿ ಹಚ್ಚಿದ ಮ್ಯಾಲ ಸಣ್ಣಗ್ ಹಂಗ ನೀರ್ ಬಿಸಿ ಆಗ್ಲಿಕ್ ಚಾಲು ಆಯ್ತು. ಕಪ್ಪಿಗಳು ಹೇ ಆರಾಮದಲ್ಲಪ್ಪ, ಮಸ್ತ್ ಐತ್ಲಾ, ಇಷ್ಟು ಬಿಸಿ ನಾ ತಡ್ಕೋತೀನಿ ಸಹಿಸ್ಕೋತೀನಿ ಅಂತ ಅಂದ್ಕೊಂಡು ಸುಮ್ಮನಿದ್ವು ಕಪ್ಪಿಗಳು. ಆದ್ರೆ ಯಾವಾಗ ನೀರ್ ಕೊತ್ತ 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 ಅತ್ತ ಸುಡ್ಲಿಕತ್ತು ನೋಡ್ರಿ, ಕುದಿಲಿಕತ್ತು ನೋಡ್ರಿ, ಬದುಕುದೇ ಹೈರಾಣಾದಂಗಾಯ್ತು. ಅವಾಗ ತಮ್ಮ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದ್ಬಿಟ್ಟು ನೋಡ್ರಿ. ಬಾಂಗ್ಲಾದಾಗನು ಹಿಂಗೆ ಹಿಂದೂಗಳ ಸ್ಥಿತಿ ಹೀಗೆ ಹಿಂಗಾಗೈತೆ ನೋಡ್ರಿ. ಎಷ್ಟು ದಿನ ಸಹಿಸ್ಕೊಂಡಿದ್ದನ್ನೆಲ್ಲ ಈಗ ಹೊಳ್ಳಿ ಕೊಡ್ಲಿಕ್ಕೆ ತಯಾರಾಗ್ಬಿಟ್ಟಾರ. ಹಿಂದೂಗಳ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಂತಹ ಮುಸ್ಲಿಮರಿಗೆ ತಮ್ಮ ಶಕ್ತಿ ಏನಂತ ತೋರ್ಸ್ಯಾರ ನೋಡ್ರಿ. ಆ ಒಗ್ಗಟ್ಟು ನೋಡಿ ಜಿಹಾದಿಗಳು ಕೊಂಡಿ ಕಾಲ್ ಹಚ್ಚಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ರ. ಹಿಂದೂಗಳದ್ರಾಗ ಇಂಥ ಒಂದು ಒಗ್ಗಟ್ಟ ಧೈರ್ಯ ಎಲ್ಲ ಕಡೆ ಬರ್ಬೇಕು ನೋಡ್ರಪ್ಪ, ದೇಶ ಉದ್ಧಾರ ಆಗ್ತದ. ಇನ್ನು HMT ಯಾರಿಗ್ ಗೊತ್ತಿಲ್ಲ ಹೇಳ್ರಿಪ್ಪ. ಈಗ್ಲೂ HMT ವಾಚ್ ಅಂದ್ರ ಅದೇನೋ ಕಿಮ್ಮತ್ತು ಜಾಸ್ತಿ ನೋಡ್ರಿ. ಈ ಫಾರಿನ್ಯಾಗ್ನು ಸಹಿತ ಈ ವಾಚ್ ಮತ್ತೆ HMT ಬೇರೆ ಬೇರೆ ಈ ಪ್ರಾಡಕ್ಟ್ಗಳು ಭಾರಿ ಸೌಂಡ್ ಮಾಡಿದ್ವು. ಆದ್ರೆ ಯಾವಾಗ ಕುಮಾರಸ್ವಾಮಿ ಅವರು HMT ಕಾರ್ಖಾನೆ ಅಭಿವೃದ್ಧಿ ಮಾಡ್ಲಿಕ್ಕೆ ಮುಂದಾದ್ರ ನೋಡ್ರಿ, ಅವಾಗ ಕರ್ನಾಟಕ ಕಾಂಗ್ರೆಸ್ಸಿಗೆ ಒಂಥರ ಉರಿ ಬಿದ್ದು ಬಿಡ್ತು. ಅಯ್ಯಯ್ಯ, ಇದೆಲ್ಲ ಅರಣ್ಯ ಇಲಾಖೆ ಜಾಗ ಅದ, ಅದನ್ನ ನಮಗ ಹೊಳ್ಳೆ ಕೊಡ್ರಿ ಅಂತ ಬಾಯಿ ಬಡ್ಕೊಳಿಕ್ ಶುರು ಮಾಡಿಬಿಟ್ರು. ಈ HMT ಯಾಕೆ ಬೇಕು, ಅದು ಯಾಕೆ ಅಭಿವೃದ್ಧಿ ಆಗಬೇಕು ಅನ್ನೋದನ್ನ ಕುಮಾರಣ್ಣನೇ ಹೇಳ್ತಾರ ಕೇಳಿ. ನನಗೆ ಮೊನ್ನೆ ನಮ್ಮ ಜಾರ್ಖಂಡ್ ಒಬ್ಬರು MP ಅವರು ಇದನ್ನ ಗಿಫ್ಟ್ ಕೊಡ್ತಾರೆ ನನಗೆ. ಇದು ಅಲ್ಲಿ 75ನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚ್ ಅನ್ನ ಇಲ್ಲಿಂದ ತಯಾರು ಮಾಡಿಸಿ ಒಂದು 3,500 ಪೀಸ್ನ ನಮ್ಮ HMT ಇಂದ ತಗೊಂಡೋಗಿರೋದು. ಇದು ಇಲ್ಲಿ ನೋಡಿ, ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದಾರಲ್ಲ, ಇಲ್ಲಿ ಎಂಟ್ರೆನ್ಸ್ ಅಲ್ಲಿ 90% ಎಂಟೈರ್ ಮಾರ್ಕೆಟ್ ಅನ್ನ ಹಿಡಿದಂತ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀವಲ್ಲ, ಕಣ್ಣಲ್ಲಿ ನೀರು ಬರಲ್ವಾ? ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವಾ? ಕರ್ನಾಟಕದಲ್ಲಿ ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನ್ ಅಧಿಕಾರ ನಡೆಸಬೇಕು? ನಾವು ಯಾತಕ್ಕೆ ಅಧಿಕಾರ ನಡೆಸಬೇಕು? ಇದು ನಾನು ನೆನ್ನೆ ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ನಿಮ್ಗೆ ಹೇಳ್ಬೇಕು ಅನ್ನೋದು ಏನಾಗಿದೆ ಇವರಿಗೆಲ್ಲ ಅಂತ ಹೇಳಿ. ಕಳೆದ 1 ತಿಂಗಳ ಹಿಂದೆ ಒಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಇವ್ರು ಇಲ್ಲಿ ಬರ್ಲಿಕ್ಕೆ ತಯಾರಾಗಿಲ್ಲ. ಏನಿದೆ ಇಲ್ಲಿ ಬಂದು ನಾನು ಏನ್ ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೈದರಾಬಾದಲ್ಲಿ 1000 ಎಕರೆ ಇದೆ, ಹಾರ್ಟ್ ಆಫ್ ದಿ ಸಿಟಿ. ಅಟಾಮಿಕ್ ಎನರ್ಜಿಗೆ ಎಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ, ಬಟ್ ಬಂಡವಾಳ ಇಲ್ಲ. ಇವತ್ತು ಇಸ್ರೋಗೆ, ಡಿಫೆನ್ಸ್ಗೆ, ರೈಲ್ವೇಸ್ಗೆ ಅವಕಾಶ ಇದೆ, ಬಟ್ ಇವತ್ತು ಬಂಡವಾಳ ಇಲ್ಲ. ಇದನ್ನ ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನ ಮತ್ತೆ ಜೀವ ಕೊಡ್ಲಿಕ್ಕೆ, ಯಾಕೆಂದ್ರೆ ಒಂದ್ಸಲ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಡೆಲ್ಲಿಲಿ ಆಗ್ಬಿಟ್ಟಿದೆ, ಇದನ್ನೆಲ್ಲವನ್ನ ಮತ್ತೆ ಬದಲಾವಣೆ ಮಾಡ್ಬೇಕಾದ್ರೆ ನನಗೊಂದು ವಿಶ್ವಾಸ, ಇವತ್ತು ಪ್ರಧಾನಮಂತ್ರಿಗಳು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ, ನನಗೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ. ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ, ಈ ಸಣ್ಣತನ ಬಿಡಿ. ವೇಸಲ್ನ ಭಗವಂತನೇ ನನಗೆ ಅಧಿಕಾರ ಕರುಣಿಸಿರಬಹುದು ಬಹುಶಃ. ಆ ವಿಶ್ವೇಶ್ವರಯ್ಯನ ಹೆಸರಿನಲ್ಲಿ ಕಟ್ಟಿದಂತ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ಲಾಂಟ್ ನ ಅವ್ರ ಹೆಸರು ಉಳಿಸಬೇಕು ಅನ್ನೋದು ತೀರ್ಮಾನ ಮಾಡಿ ಹೊರಟಿದ್ದೇನೆ. ಈ ಬುರ್ಖಾ ಅನ್ನೋದು ಈಗೀಗ ಕ್ರೈಮ್ ಮಾಡ್ಲಿಕ್ಕೆ ಹೋಗೋರಿಗೆಲ್ಲ ಹಾಕೊಂಡ್ ಹೋಗೋ ಥರನೇ ಆಗಿದೆ ನೋಡ್ರಿ. ಖರೆ ಹೇಳಿಕತ್ತೇನ್ರಿ, CCTVನಾಗ ಐಡೆಂಟಿಟಿ ಗೊತ್ತಾಗುದಿಲ್ಲ, ಯಾರಂತ ಕಂಡು ಹಿಡಿಲಿಕ್ಕೆ ಆಗುದಿಲ್ಲ. ಲೇಡೀಸ್ ಹಾಸ್ಟೆಲ್ ಕಾಲೇಜಿಗೆ ಹೋದ್ರೂ ಸಹಿತ ಸಂಶಯನೇ ಬರುದಿಲ್ಲ ಯಾರಿಗೂ. ಇಲ್ಲೊಬ್ಬವ ನಮ್ಮ ಕರ್ನಾಟಕದಾಗೆ ಒಂದು ಹುಡುಗಿ ಸಲುವಾಗಿ ಬುರ್ಖಾ ಹಾಕೊಂಡ್ ಬಂದ್ಬಿಟ್ಟಿದ್ದ. ಸಾರಿ, ಏನ್ ಮಾಡಿದೆ? ಯಾಕೆ ಹಾಕಿದೆ ಬುರ್ಖಾ ನೀನು? ಹುಡುಗಿಗೋಸ್ಕರ ಹಾಕಿದ್ದೆ. ಯಾವ ಹುಡುಗಿಗೋಸ್ಕರ ಹಾಕಿದೆ? ಬಾಯ್ ಈ ಕಡೆ. ನನ್ನ ಹುಡುಗಿಗೋಸ್ಕರ. ಯಾವ ಹುಡುಗಿ? ನನ್ನ ಹುಡುಗಿಗೋಸ್ಕರ ಸರ್. ಅದಾ ಬುರ್ಖಾ ಯಾರು ಕೊಟ್ಟಿದ್ದು ನಿನಗೆ? ಬುರ್ಖಾ ತಗೊಂಡಿ ಸರ್. ಎಲ್ಲಿ ತಗೊಂಡಿದ್ದು? ಬಾಳೆನೂರು ಸರ್. ಈ ತರ ಮಾಡಬಹುದಾ? ಯಾವ್ರು ನಿಂದು? ಸ್ಟೇಷನ್ ಹೋಗೋಣ ನೋಡಿ. ಏಕ್ ಮಿನಿಟ್, ಯಾವ್ರು ನಿಂದು? ನಮ್ದು ಇದೆ ಸರ್, ಬಾಳೆನೂರು. ಬುರ್ಖಾ ಹಾಕೊಂಡು ಅವನು ಅಲ್ಲಿಂದ ಡಕಾಬೆಲ್ಲ ಹಾಕೊಂಡು ಸೀದಾ ಬರ್ತಾ ಇದ್ದಾನೆ. ನನಗೆ ಗೊತ್ತಾಯ್ತು, ಹುಡುಗನ ತರ ಕಾಣ್ತಾ ಇದ್ದಾನೆ ಕಣ. ನೀವು ಹೇಳಿದೆ ಅವನಿಗೆ ಕೈ ನೋಡಿ ಒಂದು ಅಲ್ಲ ಪಾಲಿಶ್ ಎಲ್ಲ ಹಾಕೊಂಡು ಯಾವ್ದೋ ಹುಡುಗಿಗೋಸ್ಕರ ಬುರ್ಖಾ ಹಾಕಿದ್ರಿ ಅಂತ ಹೇಳ್ತಾ ಇದ್ದಾನೆ ಅವನು. ಬಟ್ ಇದೇನೋ ಒಂದು ಬ್ಲಾಕ್ ಮೇಲ್, ಇದು ಏನೋ ಒಂದು ನಡೀತಾ ಇದೆ ಕೃತ್ಯ. ಮೀಟ್ ಮಾಡ್ಲಿಕ್ಕೆ ಹೋಗಿದ್ದಂತೂ ಅಲ್ವೇ ಅಲ್ಲ ತಿಳ್ಕೋರಿ ನೀವು. ಅವನ ಬಲಿ ಒಂದು ಚಾಕು ಸಹಿತ ಇತ್ತಂತ. ಕರೆಕ್ಟ್. ನೀವು ನಿಮಗೂ ತೊಂದ್ರೆ, ಉಳಿದು ಎಲ್ಲರಿಗೂ ತೊಂದ್ರೆ. ಈಗ ನೋಡಿ, ಏನೇನು ಇಲ್ದಿದ್ರೆ ಎಲ್ಲರೂ ತೊಂದ್ರೆ. ಚುಚ್ಚಕ್ ಹೋಗ್ತಿದ್ದಾನೆ ಗೊತ್ತಿಲ್ಲ. ಈ ರೀತಿ ಇನ್ಸಿಡೆಂಟ್ ನಡೆದ್ರೆ ನಾಳೆ ಕ್ಯಾಮ್ರಾದಲ್ಲಿ ಟಿವಿಯಲ್ಲಿ ಬರೋದು ಯಾರು? ಒಂದು ಮಹಿಳೆ ಬುರ್ಖಾ ಹಾಕೊಂಡು ಈ ರೀತಿ. ನಾನು ಸುಮ್ಮನೆ ಇಷ್ಟು ಜನ ಸೇರಿಸಿ ಗಲಾಟೆ ಮಾಡೋಕ್ಕಿಂತ ಅದೇನ್ ಸಾಲ್ವ್ ಮಾಡಿ ಅಷ್ಟೇ. ಆ ವಿಡಿಯೋ ನೋಡಿ ಶಾಕ್ ಆಗ್ಬಿಟ್ಟೆನಾ. ಸಂಶಯ ಬಂದು ಒಂದಿಷ್ಟು ಹುಡುಗರು ಚೆಕ್ ಮಾಡಿದಾಗ ಹುಡುಗಂತ ಗೊತ್ತಾಯ್ತು.
ಅಷ್ಟೇ ಅಲ್ರಿ ಮತ್ತೆ ಚಾಕುನು ಸಿಕ್ತು. ನೋಡ್ರಪ್ಪ, ಬುರ್ಖಾ ಹಾಕೊಳ್ಳೋರೆಲ್ಲ ಕ್ರೈಮ್ ಮಾಡ್ತಾರ ಅಂತ ಹೇಳಕತ್ತಿಲ್ಲ, ಅಥವಾ ಕ್ರೈಮ್ ಮಾಡೋರೆಲ್ಲ ಬುರ್ಖಾ ಹಾಕೋತಾರ ಅಂತ ಹೇಳಕತ್ತಿಲ್ಲ. ಆದ್ರೂ ಬುರ್ಖಾ ಒಳಗಡೆ ಯಾರು ಇರ್ತಾರ, ಎಲ್ಲಿ ಏನ್ ಎಂತ ಕ್ರೈಮ್ ಮಾಡ್ಲಿಕ್ಕೆ ಬಂದಿರ್ತಾರ ಅಂತ ಗೊತ್ತಿರೋದಿಲ್ಲ. ಎಚ್ಚರದಿಂದ ಇರ್ರಿ, ಬುರ್ಖಾ ನೋಡಿ ಮೂರ್ಖ ಆಗ್ಬೇಡ್ರಿ ಅಂತ ಹೇಳ್ತೀನಿ ನೋಡ್ರಿ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.